ಆಕಾಶವಾಣಿ ಆರೋಗ್ಯ ಸಂಚಿಕೆ ಮಕ್ಕಳ ಕಣ್ಣುಗಳು ಭವಿಷ್ಯದ ದೃಷ್ಟಿ ಮಕ್ಕಳ ಕಣ್ಣಿನ ಸಾಮಾನ್ಯ ಸಮಸ್ಯೆಗಳು ಚಿಕಿತ್ಸೆ ಮತ್ತು ನಿರ್ವಹಣೆ ಈ ಕುರಿತಾಗಿ ಮಕ್ಕಳ ಕಣ್ಣಿನ ತಜ್ಞರಾದ ಡಾ ಸ್ವಾತಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಆಶಾ. ಕೇಳುಗರೆ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಾವು ಸಣ್ಣ ಮಕ್ಕಳು ಕೂಡ ಕನ್ನಡಕ ಧರಿಸೋದನ್ನು ನೋಡಿದ್ದೀವಿ. ಯಾಕೆ ಅಂದರೆ ಈ ಮೊಬೈಲ್, ಟಿವಿ, ಕಂಪ್ಯೂಟರ್ನಿಂದಾಗಿ ಮಕ್ಕಳ ಕಣ್ಣಿನ ದೃಷ್ಟಿ ಮೇಲೆ ಅತ್ಯಂತ ಪರಿಣಾಮ ಬೀಳ್ತಾ ಇದೆ. ಇದು ಮಾತ್ರ ಅಲ್ಲದೆ ಅನುವಂಶೀಯತೆಯಿಂದ ಕೂಡ ಕೆಲವೊಂದು ಸಮಸ್ಯೆಗಳು ಮಕ್ಕಳಲ್ಲಿ ಕಾಣಿಸಬಹುದು. ಕಣ್ಣಿನ ದೃಷ್ಟಿ ಕಡಿಮೆ ಆದರೆ ಅದರಿಂದ ಮಕ್ಕಳ ಸಂಪೂರ್ಣ ಬೆಳವಣಿಗೆ, ಅವರ ಶೈಕ್ಷಣಿಕ ಆಸ್ಪೆಕ್ಟ್ ಮೇಲೂ ಪರಿಣಾಮ ಬೀರಬಹುದು. ಮಕ್ಕಳ ಕಣ್ಣಿನ ಆರೋಗ್ಯದ ಬಗ್ಗೆ ಮಾತನಾಡಲು ಇವತ್ತಿನ ಆರೋಗ್ಯ ಸಂಚಿಕೆಯಲ್ಲಿ ನಾರಾಯಣ ನೇತ್ರಾಲಯದ ಮಕ್ಕಳ ನೇತ್ರ ತಜ್ಞರಾದ ಡಾಕ್ಟರ್ ಸ್ವಾತಿ ಅವರು ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಸ್ವಾತಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ಮಕ್ಕಳು ಹುಟ್ಟಿದ ತಕ್ಷಣನೇ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಬೇಕಾ? ಯಾಕಂದ್ರೆ ಮಕ್ಕಳು ಹುಟ್ಟಿದ ತಕ್ಷಣ ಪೀಡಿಯಾಟ್ರಿಷಿಯನ್ ಬಂದು ಅವ್ರದ್ದು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಕಣ್ಣಿನ ಎಕ್ಸಾಮಿನೇಷನ್ ಕೂಡ ಮಾಡೋ ಅವಶ್ಯಕತೆ ಇದೆಯಾ ಇಷ್ಟು ಚಿಕ್ಕ ಮಕ್ಕಳಲ್ಲಿ? ಸಾಮಾನ್ಯವಾಗಿ ಹುಟ್ಟಿದಾಗ ಪರೀಕ್ಷೆ ಮಾಡುವಾಗ ಪೀಡಿಯಾಟ್ರಿಷಿಯನ್ ಆಗಲಿ, ನಿಯೋನೆಟಾಲಜಿಸ್ಟ್ ಆಗಲಿ, ಮಕ್ಕಳು ಕಣ್ಣಿಂದು ಪರೀಕ್ಷೆ ಕೂಡ ಅವರೇ ಮಾಡಬೇಕು. ಸೊ ಅದರಲ್ಲಿ ಗ್ಲೋ ಅಂತ ಹೇಳ್ತೀವಿ. ಕಣ್ಣಿನಲ್ಲಿ ಇರೋ ದೃಷ್ಟಿ, ಬೆಳಕು ಹೋಗಿ ನರದ ಮೇಲೆ ಬೀಳೋ ಜಾಗ ಕ್ಲಿಯರ್ ಆಗಿ ಇದೆಯಾ ಇಲ್ವಾ, ಕಣ್ಣಿಂದು ಬೆಳವಣಿಗೆ ಗ್ರಾಸ್ ಆಗಿ ಹೇಗಿದೆ ಅನ್ನೋದನ್ನು ಪೀಡಿಯಾಟ್ರಿಷಿಯನ್ನು ಚೆಕ್ ಮಾಡ್ತಾರೆ. ಸೊ ಅದನ್ನ ನೋಡಿ ಅದರಲ್ಲಿ ಏನಾದರೂ ವ್ಯತ್ಯಾಸ ಥರ ಕಂಡು ಬಂದಲ್ಲಿ ಆವಾಗ ಅವರು ನೇತ್ರ ತಜ್ಞರ ಹತ್ರ ಅವರು ರೆಫರ್ ಮಾಡ್ತಾರೆ. ಅದಲ್ಲದೆ ಕೆಲವೊಂದ್ಸಲ ಹುಟ್ಟಿದಾಗ ಮುಂಚಿತವಾಗಿ, ಡೇಟ್ಗಿಂತ ಮುಂಚಿತವಾಗಿ ಹುಟ್ಟಿರೋ ಮಕ್ಕಳಲ್ಲಿ, ಪ್ರೀಟಮ್ ಅಂತ ಹೇಳ್ತೀವಲ್ಲ, ಆ ಮಕ್ಕಳಲ್ಲಿ ನಾವು ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ತೂಕ ಕಮ್ಮಿ ಇರ್ಬೋದು, ICU ಅಲ್ಲಿ ಇಟ್ಟಿರ್ತಾರೆ. ಅಂತ ರಿಸ್ಕ್ ಇರೋ ಮಕ್ಕಳಲ್ಲಿ ಕಣ್ಣಿಂದು ನರದ ಬೆಳವಣಿಗೆ ಕೂಡ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ. ಪೀಡಿಯಾಟ್ರಿಕಲ್ಲಿ ಪ್ರೀಟಮ್ ಮಕ್ಕಳಲ್ಲಿ ರೆಟಿನೋಪತಿ ಆಫ್ ಪ್ರಿಮೆಚ್ಯೂರಿಟಿ ಅಂತ ಹೇಳ್ತೀವಿ. ಆ ಥರ ತೊಂದರೆ ರಿಸ್ಕ್ ಇರೋ ಮಕ್ಕಳಿಗೆ ಮತ್ತೆ ಪೀಡಿಯಾಟ್ರಿಷಿಯನ್ನು ಈ ಥರ ಸ್ಕ್ರೀನಿಂಗ್ ಮಾಡಬೇಕಾಗತ್ತೆ ಅಂತ ಹೇಳಿ ಅವರೇನೆ ರೆಫರ್ ಮಾಡುವಂಥದ್ದು. ಪೀಡಿಯಾಟ್ರಿಷಿಯನ್ನು ಯಾವ ಮಕ್ಕಳಲ್ಲಿ ತೊಂದರೆ ಇದೆ ಅಂತ ಹೇಳಿದಲ್ಲಿ ಅಂಥವರಿಗೆ ಕಣ್ಣಿಂದು ಪರೀಕ್ಷೆ ಥರೋ ಆಗಿ ಮಾಡಬೇಕಾಗತ್ತೆ. ಈಗ ಹುಟ್ಟಿದ ತಕ್ಷಣ ಮಕ್ಕಳಲ್ಲಿ ಯಾವುದಾದ್ರೂ ಸಾಮಾನ್ಯವಾಗಿ ಕಂಡು ಬರುವ ಕಣ್ಣಿನ ತೊಂದರೆಗಳು ಯಾವುದೆಲ್ಲ ಡಾಕ್ಟರ್ ಸ್ವಾತಿ ಅವರೇ? ಪ್ರೀಟಮ್ ಮಕ್ಕಳಲ್ಲಿ ಪ್ರಿಮೆಚ್ಯೂರಿಟಿ, ರೆಟಿನೋಪತಿ ಇರೋ ತೊಂದರೆ ಇರಬಹುದು. ಅದಲ್ಲದೆ ಅನುವಂಶಿಕವಾಗಿ, ಇಲ್ಲ ಅಂದರೆ ಕೆಲವೊಂದ್ಸಲ ರಿಸ್ಕ್, ಪ್ರೆಗ್ನೆಂಟ್ ಇದ್ದಾಗ ತಾಯಿಗೆ ಏನಾದರೂ ಇನ್ಫೆಕ್ಷನ್ ಆದಲ್ಲಿ ಮಕ್ಕಳಿಗೆ ಕಣ್ಣಿನಲ್ಲಿ ಪೊರೆ ಕೂಡ ಬರಬಹುದು. ಇಲ್ಲ ಅಂದರೆ ಸಾಮಾನ್ಯವಾಗಿ ಕಣ್ಣಲ್ಲಿ ನೀರು ಸೋರ್ತಾ ಇರೋ ತೊಂದರೆ ಇರುತ್ತೆ. ಸೊ ಕಣ್ಣಿಂದು ನೀರು ಮೂಗಿಗೆ ಕನೆಕ್ಟ್ ಆಗಲಿಕ್ಕೆ ಒಂದು ಟ್ಯೂಬ್ ಇರುತ್ತೆ, ಅದ್ರದ್ದು ಓಪನ್ ಆಗಿಲ್ಲ, ಬೆಳವಣಿಗೆ ಆಗುವಾಗ ಓಪನ್ ಆಗಿಲ್ಲ ಅಂದರೆ ಅದು ಕೂಡ ಹುಟ್ಟಿದಾಗಿಂದ ಕಣ್ಣಲ್ಲಿ ನೀರು ಬರೋ ತೊಂದರೆ ಅಂಥದ್ದು ಸಾಮಾನ್ಯವಾಗಿ ಕಾಣಿಸೋದು. ಪೊರೆ ಇದ್ದಲ್ಲಿ ಅದಕ್ಕೆ ಸರ್ಜರಿ ಬೇಕಾಗತ್ತೆ. ಸೊ ನೀರು ಬರ್ತಾ ಇದೆ ಆ ಥರ ಅಂತಿದ್ರೆ ಅದಕ್ಕೆ ಮಸಾಜ್ ಆಗಲಿ ಇಲ್ಲ ಡ್ರಾಪ್ಸ್ ಆಗಲಿ ಅವಶ್ಯಕತೆ ಇರುತ್ತೆ. ಕಣ್ಣಿನ ಪೊರೆ ಅಂತ ಹೇಳಿದ್ರೆ ಇದು ಹುಟ್ಟಿದ ಮಕ್ಕಳಲ್ಲಿ ಹೇಗೆ ಗುರುತಿಸ್ತೀರಾ ನೀವು? ತಂದೆ ತಾಯಿ ನೋಡಿದಾಗ ಕಣ್ಣು ಕರಿಗುಡ್ಡೆಯಲ್ಲಿ ಸೆಂಟರಲ್ಲಿ ಬಿಳಿ ಆಗಿ ಕಾಣಿಸೋದು, ಇಲ್ಲ ಅಂದರೆ ಕೆಲವೊಂದ್ಸಲ ಕಣ್ಣು ತಿರುಚಾಗಿರೋದು, ಫೋಕಸ್ ಮಾಡಿ ನೋಡುವಾಗ ಒಂದೇ ಕಣ್ಣಲ್ಲಿ ಇನ್ ಕೇಸ್ ಇದೆ ಅಂತಿದ್ರೆ ಆ ಕಣ್ಣು ತಿರುಚಾಗಿರೋದು ಅಂಥದ್ದು ಲಕ್ಷಣಗಳು ಕಾಣಿಸ್ಬೋದು. ಕೆಲವೊಂದ್ಸಲ ತಂದೆ ತಾಯಿಯಲ್ಲಿ ಒಬ್ಬರಿಗೆ ಇದ್ದಲ್ಲಿ, ಅವರಿಗೆ ಹುಟ್ಟಿದಾಗಿಂದ ಏನಾದರೂ ಪೊರೆ ಇದ್ದಲ್ಲಿ ಮಕ್ಕಳಲ್ಲಿ ಬರೋ ರಿಸ್ಕ್ ತುಂಬ ಜಾಸ್ತಿ. ಸೊ ಅವರಿಗೆ ಏನಾದರೂ ಚಿಕ್ಕ ವಯಸ್ಸಿಂದ ಪೊರೆ ಇದ್ದಲ್ಲಿ ಮಕ್ಕಳಿಗೆ ತೊಂದರೆ ಇರಲಿ ಬಿಡಲಿ ಖಂಡಿತವಾಗಿ ಚೆಕಪ್ ಮಾಡಿಸ್ಬೇಕಾಗತ್ತೆ. ಇತ್ತೀಚೆಗೆ ಏನಾಗಿದೆ ಅಂದರೆ ಊಟ ಮಾಡುವಾಗಲೂ TV ತೋರಿಸೋದು, ಮೊಬೈಲ್ ತೋರಿಸೋದು ಅದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಸ್ಕ್ರೀನ್ ಟೈಮ್ ಮಕ್ಕಳ ಕಣ್ಣಿನ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಇವಾಗ ಮಕ್ಕಳದು ದೇಹ ಹೇಗೆ ಬೆಳವಣಿಗೆ ಆಗುತ್ತೆ ಹಾಗೆ ಕಣ್ಣಿಂದು ಬೆಳವಣಿಗೆ ಆಗ್ತಾ ಹೋಗೋದು ಇರುತ್ತೆ. ಕಣ್ಣಿಂದು ನಾರ್ಮಲ್ ಬೆಳವಣಿಗೆ ಆಗೋದು ಹುಟ್ಟಿನಿಂದ ಹೆಚ್ಚಿಂದು ಅಂಶ 2 ವರ್ಷದ ತನಕ ಆಗುತ್ತೆ, ಮಿಕ್ಕಿದ್ದು ಅಂಶ 8 ವರ್ಷದ ತನಕ ಆಗೋದಿರುತ್ತೆ. ಸೊ ಆ ಬೆಳವಣಿಗೆ ಆಗೋ ವಯಸ್ಸಲ್ಲಿ ಯಾವ ಡಿಸ್ಟೆನ್ಸ್ದು ಕೆಲಸ ಜಾಸ್ತಿ ಮಾಡ್ತಿದ್ದಾರೆ, ಹತ್ರದ್ದು ಮಾಡ್ತಿದಾರ, ದೂರದಕ್ಕೆ ಫೋಕಸ್ ಮಾಡ್ತಿದಾರ, ಹೊರಗಡೆ ಹೋಗಿ ಆಟ ಆಡ್ತಿದಾರ, ಅದೆಲ್ಲ ಅಂಶ ಕೂಡ ಪ್ಲೇ ಆಗುತ್ತೆ. ಸೊ ಹೊರಗಿಂದು ಸೂರ್ಯನ ಕಿರಣದ ಎಕ್ಸ್ಪೋಜರ್ ಇದೆಯಾ ಇಲ್ವಾ, ಮನೆ ಒಳಗಡೆನೇ ಇದ್ದಾರಾ, ಸೊ ಅದರಲ್ಲಿ ಏನಾದರೂ ತೊಂದರೆ ಆಯಿತು, ನೀವು ಹೇಳ್ದಂಗೆ ಚಿಕ್ಕ ವಯಸ್ಸಿಂದಾನೇ ಫೋನ್ ನೋಡ್ತಾನೆ ಇದ್ದಾರೆ ಅಂತಿದ್ದಾಗ ಆ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆದಾಗ ಗ್ಲಾಸ್ ನಂಬರ್ ಬರೋ ಚಾನ್ಸಸ್ ತುಂಬ ಜಾಸ್ತಿ. ಯಾಕಂದರೆ ಆವಾಗ ಇನ್ನು ಇಟ್ ಇಸ್
ಚೇಂಜಿಂಗ್ ಪೀರಿಯಡ್. ಸೊ ಆ ಟೈಮಲ್ಲಿ ಎಲ್ಲಿ ಕೆಲಸ, ಈಗ ಹತ್ರದ ಕೆಲಸ ಮಾಡೋದು ಜಾಸ್ತಿ ಇದ್ದಾಗ ದೇಹ ಅದಕ್ಕೇನೆ ಜಾಸ್ತಿ ಅಡ್ಯಾಪ್ಟ್ ಆಗುತ್ತೆ. ಸೊ ಆವಾಗ ದೂರದೃಷ್ಟಿ ದೋಷ ಆಗುತ್ತೆ, ಮಯೋಪಿಯಾ ಅಂತ ಏನ್ ಹೇಳ್ತೀವಿ, ಅದು ಬರೋ ರಿಸ್ಕು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ 2 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಏನು ರೆಕಮೆಂಡೆಡ್ ಇದೆ ಅದು 0, ಸೊ ನಾಟ್ ಅಲೌಡ್. ಸೊ ಅದಕ್ಕಿಂತ ದೊಡ್ಡ ಮಕ್ಕಳಲ್ಲಿ ಕೂಡ ಹ್ಯಾಂಡ್ ಹೆಲ್ಡ್ ಡಿವೈಸ್ ಏನು ಹೇಳ್ತೀವಿ, ಕೈಯಲ್ಲಿ ಹಿಡ್ಕೊಂಡಿರೋದು ಮೊಬೈಲ್ ಆಗಲಿ ಟ್ಯಾಬ್ಲೆಟ್ ಆಗಲಿ ಅದನ್ನ ಅವಾಯ್ಡ್ ಮಾಡಬೇಕು. ಸ್ಕ್ರೀನ್ ಟೈಮ್ ಏನೇ ಇದ್ರೂ ದೂರ ಇರೋದು, ದೊಡ್ಡ ಸ್ಕ್ರೀನು ಅಲೌಡ್ ಇರಬೇಕು. ಆದಷ್ಟು ಹೊರಗಡೆ ಆಟ ಆಡಲಿಕ್ಕೆ ಪ್ರೋತ್ಸಾಹಿಸಬೇಕು. ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಅದಕ್ಕೊಂದು ಏನಾದರೂ ಗೈಡ್ಲೈನ್ಸ್ ಇದೆಯಾ? 2 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ 0, ಏನೇ ಇದ್ರೂ ವಿಡಿಯೋ ಕಾಲಿಂಗು ಅಂಥದ್ದು ಆ ಥರದ್ದು ಇದ್ರೆ ಒಂದು 5-10 ನಿಮಿಷ ಇಸ್ ಓಕೆ. ದೊಡ್ಡ ಮಕ್ಕಳಲ್ಲಿ ಓವರಾಲ್ ಸ್ಕ್ರೀನ್ ಟೈಮ್, ದೊಡ್ಡ ಸ್ಕ್ರೀನ್ಸು, ಚಿಕ್ಕ ಸ್ಕ್ರೀನ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಟಿವಿ, ಲ್ಯಾಪ್ಟಾಪ್, ದೊಡ್ಡ ಮಕ್ಳಿಗೆ ಕೆಲವರಿಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಪ್ರಾಜೆಕ್ಟ್ಸ್ ಇದಿದೆ ಅಂದಾಗ ಪೂರ್ತಿ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅಂಥದ್ರಲ್ಲಿ ಲ್ಯಾಪ್ಟಾಪು, ಕಂಪ್ಯೂಟರ್ ಆಗಲಿ ಇಲ್ಲ ಫೋನಲ್ಲೇ ಆನ್ಲೈನ್ ಕ್ಲಾಸಸ್ ಇರೋದನ್ನ ಟಿವಿಲಿ ಕನೆಕ್ಟ್ ಮಾಡಿ ಆ ಥರ ನೋಡೋದ್ರಲ್ಲಿ ಅಪ್ಪರ್ ಲಿಮಿಟ್ ಮ್ಯಾಕ್ಸಿಮಮ್ 2 hours ಇನ್ ಅ ಡೇ. ಅದು ಕೂಡ ಬ್ರೇಕ್ಸ್ ಇರಬೇಕಾಗತ್ತೆ, ಕಂಟಿನ್ಯೂಸ್ ಇರಬಾರ್ದು. ಕತ್ಲೆಯಲ್ಲಿ ಸ್ಕ್ರೀನ್ ನೋಡೋದನ್ನ ಅವಾಯ್ಡ್ ಮಾಡಬೇಕು, ಬೆಳಕಿರೋಂತಲ್ಲಿ ನೋಡಬೇಕು. ಡಿಸ್ಟೆನ್ಸ್ ಅಗೇನ್ ಅದೇ, ಸೊ ಇಟ್ ಹ್ಯಾಸ್ ಟು ಬಿ ಅ ಫಾರ್ದರ್ ಡಿಸ್ಟೆನ್ಸ್. ಸೊ ಲ್ಯಾಪ್ಟಾಪ್ ಎಲ್ಲ ಆದರೆ ಕಾಲ್ ಮೇಲೆ ಇಟ್ಕೊಳ್ಳೋದಲ್ಲ, ಟೇಬಲ್ ಮೇಲೆ ಇಟ್ಟು ದೂರದಲ್ಲಿ ಇರಬೇಕು. ಸೊ ಮಿನಿಮಮ್ 16 inches ಅಟ್ ಲೀಸ್ಟ್ ಡಿಸ್ಟೆನ್ಸ್ ಇರಬೇಕಾಗತ್ತೆ. ಸೊ ನಿಯರ್ ವರ್ಕ್ ಮಾಡುವಾಗ, ಓದುವಾಗ ಕೂಡ ಸೊ ತುಂಬ ಹತ್ರ ಇಟ್ಕೊಂಡು ಓದೋದು ಆ ಥರ ಮಾಡೋದ್ರಿಂದ ಕೂಡ ಕಣ್ಣಿನ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆಗೋದು ರಿಸ್ಕ್ ಇರುತ್ತೆ. ಈಗ ದೃಷ್ಟಿದೋಷಗಳು ಅಂತ ಹೇಳ್ತಾರೆ, ರಿಫ್ರಾಕ್ಟಿವ್ ಎರರ್ಸ್ ಆಫ್ ಐ. ಸೊ ಇದು ಯಾವೆಲ್ಲ ಕಾರಣಗಳಿಂದ ಮಕ್ಕಳಲ್ಲಿ ಬರಬಹುದು? ಇಟ್ ಇಸ್ ಅ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಮ್ಯಾಮ್. ಪೇರೆಂಟ್ಸ್ ಅಲ್ಲಿ ಇದ್ರೆ ಬರೋ ರಿಸ್ಕು ಜಾಸ್ತಿ. ಸೊ ನಾರ್ಮಲಿ ರಿಸ್ಕು ಇಷ್ಟಿದ್ರೆ ಪೇರೆಂಟ್ಸ್ ಅಲ್ಲಿ ಇವಾಗ ಮೈನಸ್ ನಂಬರೇ ಆಗಿರ್ಲಿ ಪ್ಲಸ್ ನಂಬರೇ ಆಗಿರ್ಲಿ, ಪೇರೆಂಟ್ಸ್ ಅಲ್ಲಿ ಇದ್ದಲ್ಲಿ ಬರೋ ರಿಸ್ಕು 2 ಪಟ್ಟಕ್ಕಿಂತನೂ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಕೂಡ ಈಗ ಮೈನಸ್ ನಂಬರ್ ನಾವು ನೋಡಿದ್ರೆ ಒಬ್ರು ಪೇರೆಂಟಿಗೆ ಇದೆ ಅಂತಿದ್ರೆ ಬರೋ ರಿಸ್ಕ್ 2 ಪಟ್ಟು ಜಾಸ್ತಿ ಆದ್ರೆ ಇಬ್ರು ಪೇರೆಂಟ್ಸ್ಗೆ ಇದ್ದಲ್ಲಿ ಅದು 6 ಪಟ್ಟು ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಲೈಫ್ ಸ್ಟೈಲ್, ಜೀವನ ಶೈಲಿ ಕೂಡ ತುಂಬ ಮೇಜರ್ ಎಫೆಕ್ಟ್ ಇರುತ್ತೆ. ಬರೋ ರಿಸ್ಕ್ ಜೊತೆಗೆ ಯಾವ ವಯಸ್ಸಲ್ಲಿ ಶುರುವಾಗುತ್ತೆ ಅದು ಕೂಡ ಮುಖ್ಯ. ಸೊ ಇವಾಗ ಕನ್ನಡಕದ ನಂಬರ್ ಇವಾಗ ಇರೋದ್ರಲ್ಲಿ ಮ್ಯಾಕ್ಸಿಮಮ್ ಇರೋದು ದೂರದೃಷ್ಟಿ ದೋಷ, ಮೈನಸ್ ಮಯೋಪಿಯಾ ನಂಬರ್. ಸೊ ಅದು ಚಿಕ್ಕ ವಯಸ್ಸಲ್ಲಿ ಬಂತು ಅಂದರೆ ತುಂಬ 20 ವರ್ಷ ಆಗೋ ತನಕನೂ, ದೇಹ ಬೆಳವಣಿಗೆ ಆಗೋ ತನಕನೂ ನಂಬರ್ ಜಾಸ್ತಿ ಆಗ್ತಾ ಹೋಗೋ ರಿಸ್ಕ್ ಇರುತ್ತೆ. ಹಾಗೆ ಜಾಸ್ತಿ ಆಗ್ತಾ ಹೋದಲ್ಲಿ ಫೈನಲ್ ನಂಬರ್ ಏನ್ ಹೇಳ್ತೀವಿ 20 ವರ್ಷ ಆಗೋಷ್ಟೊತ್ತಿಗೆ ಅದು ತುಂಬಾ ಜಾಸ್ತಿ ಆದಾಗ ಅದ್ರದ್ದು ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಬರೋ ರಿಸ್ಕ್ ಅಷ್ಟೇ ಅಲ್ಲದೆ ಯಾವ ವಯಸ್ಸಿಗೆ ಬರಬಹುದು ಅದು ಕೂಡ ಮುಖ್ಯ ಆಗಿರುತ್ತೆ. ಸೊ ಮುಂಚೆ ಎಲ್ಲ ಮೈನಸ್ ನಂಬರ್ ಸ್ಕೂಲ್ ಮಯೋಪಿಯಾ ಅಂತ ಹೇಳ್ತಿದ್ವಿ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಆವಾಗ ಒಂದು 9th standard 10th standard ಟೈಮಲ್ಲಿ ಆ ಟೈಮಲ್ಲಿ ಗೊತ್ತಾಗ್ತಾ ಇತ್ತು. ಇವಾಗ ನಾವು ನಮ್ಮ ನಾರಾಯಣ ನೇತ್ರಾಲಯದಲ್ಲಿ ಬರ್ತಿರೋ ಪೇಷಂಟ್ಸ್ ಆಗಲಿ ನೋಡ್ತಾ ಇದೀವಿ ಅಂದರೆ ಚಿಕ್ಕ ಮಕ್ಕಳಲ್ಲಿ ಇವಾಗಿನ LKG UKG ಇರ್ತಾರೆ, ಆವಾಗ್ಲೇ ಮೈನಸ್ ನಂಬರ್ ಶುರುವಾಗಿ ಹೋಗಿರುತ್ತೆ. ತಂದೆ ತಾಯಿಗಳಿಗೆ ಇಲ್ಲದೆ ಕೂಡ ಅದು ಬಂದಿರೋ ಚಾನ್ಸ್. ಮೇ ಬಿ ನೀವು ಹೇಳ್ದಂಗೆ ಲೈಫ್ ಸ್ಟೈಲ್, ಟಿವಿ ಮತ್ತೆ ಮೊಬೈಲ್, ಟಿವಿಗಿಂತ ಜಾಸ್ತಿ ಮೊಬೈಲ್ ಇಂದ ಅದೇ ಹತ್ರ ಚಿಕ್ಕ ಸ್ಕ್ರೀನ್ ಇದ್ದಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಎಷ್ಟು ಸ್ಕ್ರೀನ್ ಟೈಮ್ ಇರುತ್ತೆ ಅಷ್ಟು ಹೊರಗಡೆ ಆಟ ಆಡೋದು ಕಮ್ಮಿ ಆಗುತ್ತೆ. ಸೊ ಹೊರಗಡೆ ಆಟ ಆಡಿದಾಗ ಸನ್ಲೈಟ್ ಎಕ್ಸ್ಪೋಜರು ಅದು ಕಮ್ಮಿ ಆಗುತ್ತೆ, ದೇಹ ಬೆಳವಣಿಗೆ ಎಲ್ಲದೂ ಎಫೆಕ್ಟ್ ಆಗುತ್ತೆ. ಏನೆಲ್ಲ ಸಿಂಪ್ಟಮ್ಸ್ನ ಅಬ್ಸರ್ವ್ ಮಾಡಬೇಕಾಗತ್ತೆ? ಮಕ್ಕಳು ಕೆಲವೊಂದ್ಸಲ ಕಂಪ್ಲೇಂಟ್ ಮಾಡ್ತಾರೆ, ತಲೆನೋವು ಇರ್ಬೋದು ಆ ಥರ. ಸೊ ಅದೇ ತಲೆನೋವು ಬರೋದಿರುತ್ತೆ, ಇಲ್ಲಾಂದರೆ ಶಾಲೆಯಲ್ಲಿ ಸ್ಕೂಲಲ್ಲಿ ಬರ್ಕೊಂಡು ಬರೋದನ್ನ ಮಿಸ್ಟೇಕ್ಸ್ ಮಾಡ್ತಿದ್ದಾರೆ, ಇಲ್ಲ ಹತ್ರ ಹೋಗ್ತಾ ಇದ್ದಾರೆ. ಟಿವಿ ನೋಡ್ಬೇಕಿದ್ರು ಕೂಡ ಮನೆಯಲ್ಲಿ ಎಷ್ಟು ಸಲ ಸೋಫಾದ ಮೇಲೆ ಕೂರ್ಸಿದ್ರು 2 ನಿಮಿಷ ಆಗ್ಲಿಕ್ಕಿಲ್ಲ, ಮತ್ತೆ ಮುಂದೆ ಹೋಗಿ ನೋಡ್ತಾ ಇದ್ದಾರೆ ಅಂದರೆ ದೋಸ್ ಆರ್ ಥಿಂಗ್ಸ್ ವೇರ್ ನಿಮ್ಗೆ ಅನ್ನಿಸ್ಬೋದು, ಓ ಯಾಕೋ ಹಿಂದೆ ಕೂತು ಕಾಣಿಸ್ತಿಲ್ವಾ, ಇಲ್ಲ ಇಂಟ್ರೆಸ್ಟಿಗೆ ನೋಡ್ತಿರೋದಾ ಕಾಣಿಸ್ದೇ ಇರೋದಕ್ಕೆ. ಮಕ್ಕಳು ಮತ್ತೆ ಸಾಮಾನ್ಯವಾಗಿ ಕಂಪ್ಲೇಂಟ್ ಮಾಡಲ್ಲ. ಸೊ ಅವ್ರದ್ದು ಹೇಗೆ ಇರುತ್ತೆ ಅಂದರೆ ಯಾವಾಗ್ಲೂ ಅಡ್ಯಾಪ್ಟ್ ಆಗ್ತಾರೆ ಮಕ್ಕಳು, ಯಾವುದೇ ವಿಷಯದಲ್ಲಾಗಲಿ, ಕಣ್ಣಿನ ವಿಷಯ ಒಂದೇ ಅಲ್ಲ, ಏನೇ ಇದ್ರೂ ಸೊಲ್ಯೂಷನ್ ಹುಡುಕುವಂಥದ್ದು ಮನೋಭಾವನೆ ಇರುತ್ತೆ ಮಕ್ಕಳಲ್ಲಿ. ಸೊ ತೊಂದರೆ ಇದ್ರೂ ಅದಕ್ಕೆ ಏನು ಮಾಡಬೇಕು ಅಂತ ನೋಡ್ತಾರೆ ಹೊರತು ತೊಂದರೆ ಇದೆ ಅನ್ನೋದು ಹೇಳೋದು ಕಮ್ಮಿ. ಸೊ ಹಾಗಾಗಿ ತೊಂದರೆ ಇರಲಿ ಬಿಡಲಿ, ಮಕ್ಕಳಿಗೆ ಶಾಲೆಯಲ್ಲಿ ಸ್ಕ್ರೀನಿಂಗ್
ಪ್ರತಿ ವರ್ಷ ಮಾಡಿಲ್ಲ ಅಂತಿದ್ರೆ ಪೇರೆಂಟ್ಸ್ ತಾವಾಗೇನೆ ಶಾಲೆಗೆ ಹೋಗೋ ವಯಸ್ಸು 3 ವರ್ಷಕ್ಕಿಂತ ಮೇಲಿರೋ ಮಕ್ಕಳಿಗೆ ವರ್ಷಕ್ಕೆ ಒಂದ್ಸಲ ತೊಂದರೆ ಇರ್ಲಿ ಬಿಡ್ಲಿ ಕಣ್ಣಿಂದ ಪರೀಕ್ಷೆ ಮಾಡೋದು ಯಾವತ್ತಿದ್ರೂ ಉತ್ತಮ. ಕೆಲವೊಂದ್ಸಲ ಏನಾಗುತ್ತೆ, ಒಂದ್ ಕಣ್ಣಲ್ಲಿ ತೊಂದರೆ ಇರುತ್ತೆ, ದೋಷ ಇರುತ್ತೆ, ಇನ್ನೊಂದ್ ಕಣ್ಣು ಚೆನ್ನಾಗಿರುತ್ತೆ, 2 ಕಣ್ಣು ಓಪನ್ ಇದ್ದು ನೋಡುವಾಗ ಮಕ್ಕಳಿಗೆ ತೊಂದರೆ ಗೊತ್ತಾಗೋದಿಲ್ಲ, ಶಾಲೆಯಲ್ಲಿ ಕೂಡ ಕಂಪ್ಲೇಂಟ್ ಇರೋದಿಲ್ಲ. ಬಟ್ ಚೆಕ್ ಮಾಡಿದಾಗ, ಸ್ಕ್ರೀನ್ ಮಾಡಿದಾಗ ಗೊತ್ತಾಗುತ್ತೆ. ಅಂಥದಕ್ಕೆಲ್ಲ ತೊಂದರೆ ಇರ್ಲಿ ಬಿಡ್ಲಿ ಕಂಪ್ಲೇಂಟ್ ಮಾಡೋ ತನಕ ವೇಟ್ ಮಾಡೋದ್ರ ಬದಲು ಪ್ರತಿ ವರ್ಷ ಒಂದು ಚೆಕಪ್ ಮಾಡಿಸೋದು ಒಳ್ಳೇದು. ಅಪಾರ್ಟ್ ಫ್ರಮ್ ಕಣ್ಣಿನ ದೃಷ್ಟಿ ದೋಷಗಳು, ಕೆಲವೊಂದು ಕಣ್ಣಿನ ತೊಂದರೆಗಳಂದ್ರೆ ಈಗ ಸ್ಕ್ವಿಂಟ್ ಐ. ಸೊ ಈ ಸ್ಕ್ವಿಂಟ್ ಐಗೆ ಏನಾದ್ರೂ ಟ್ರೀಟ್ಮೆಂಟ್ ಇದೆಯಾ, ಅಥವಾ ಅದು ಟ್ರೀಟ್ಮೆಂಟ್ ಮಾಡದೆ ಬಿಟ್ರೆ ಹಂಗೆ ನಡೆಯುತ್ತಾ? ಅದೇ ಸ್ಕ್ವಿಂಟ್ ಐ ಅನ್ನೋದು ಹಲವಾರು ಕಾರಣಗಳಿಂದ ಬರ್ಬೋದು. ಮಕ್ಕಳಲ್ಲಿ ಸಾಮಾನ್ಯವಾಗಿ ಸ್ಕ್ವಿಂಟ್ ಐ ನೋಡಿದ್ರೆ ಸೊ ಅದನ್ನ ಟ್ರೀಟ್ ಮಾಡೋದು ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಮಕ್ಕಳಲ್ಲಿ ಇನ್ನೂ ಕಣ್ಣಿಂದು ಮತ್ತೆ ಮೆದುಳಿಂದು ಕನೆಕ್ಷನ್ ಡೆವಲಪ್ ಆಗ್ತಾ ಇರುತ್ತೆ. ಸೊ ಆ ಡೆವಲಪ್ ಆಗೋ ಟೈಮಲ್ಲಿ ಏನಾದರೂ ವ್ಯತ್ಯಾಸ ಆಯಿತು, ಸೊ ಅಂತ ಟೈಮಲ್ಲಿ ಇದ್ದಾಗ ಸ್ಕ್ವಿಂಟ್ ಕಾಣಿಸ್ಕೊಳ್ಳೋದು ಇರುತ್ತೆ. ಸೊ ಆ ಕನೆಕ್ಷನ್ ಇನ್ನ ಡೆವಲಪ್ ಆಗೋ ಟೈಮ್ ಪೀರಿಯಡ್ ಇರುತ್ತೆ, ಇನ್ನು ಬೆಳವಣಿಗೆ ಆಗಲಿಕ್ಕೆ, ಇಂಪ್ರೂವ್ ಮಾಡಲಿಕ್ಕೆ ಟೈಮ್ ಇರೋದ್ರಿಂದ ಚಿಕ್ಕ ವಯಸ್ಸಲ್ಲಿ ಸ್ಕ್ವಿಂಟ್ ಕಾಣಿಸ್ತು ಅಂದರೆ ಅದಕ್ಕೆ ತೋರಿಸಿ ಯಾವ ಕಾರಣದಿಂದ ಇದೆ ಅಂತ ಅದಕ್ಕೆ ಟ್ರೀಟ್ಮೆಂಟು ಕೊಡಿಸೋದು ಅವಶ್ಯಕತೆ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಅದು ಬರೀ ಕಾಸ್ಮೆಟಿಕ್ ರೀಸನ್ಗೆ, ಅಪಿಯರೆನ್ಸ್ಗೆ ಅಂತ ಇರೋದಿಲ್ಲ, ಅದರಿಂದ ದೃಷ್ಟಿ ಕೂಡ ಇಂಪ್ರೂವ್ ಆಗೋದು ಇರುತ್ತೆ. ಸೊ ಅದರಲ್ಲಿ ಟ್ರೀಟ್ಮೆಂಟಲ್ಲಿ ಬಂದಾಗ ಕೆಲವೊಂದು ಮಕ್ಕಳಿಗೆ ಕನ್ನಡಕದ ಅವಶ್ಯಕತೆ ಇರಬಹುದು, ಕೆಲವೊಂದು ಮಕ್ಕಳಿಗೆ ಎಕ್ಸಸೈಸಸ್ ಅವಶ್ಯಕತೆ ಇರ್ಬೋದು, ಕಣ್ಣಿನ ಎಕ್ಸಸೈಸಸ್. ಕೆಲವೊಂದು ಸಲ ಏನಾಗುತ್ತೆ, ಗ್ಲಾಸು ಎಕ್ಸಸೈಸು ಸೇರಿ ಕೂಡ ಏನಾದರೂ ಈ ಸ್ಕ್ವಿಂಟ್ ಕಂಟ್ರೋಲ್ಗೆ ಬಂದಿಲ್ಲ ಅಂತಿದ್ದಲ್ಲಿ ಅದಕ್ಕೆ ಸರ್ಜರಿ ಕೂಡ ಅವಶ್ಯಕತೆ ಇರುತ್ತೆ. ಸ್ಕ್ವಿಂಟ್ ಕೇಸಸ್ಗೆ ಫಾಲೋ ಅಪ್ ಕೂಡ ಅವಶ್ಯಕತೆ ಇರುತ್ತೆ. ಸೊ ಇವಾಗ ಒಂದ್ಸಲ ನೋಡಿ ಕನ್ನಡಕ ಕೊಟ್ವಿ ಮುಗೀತು ಅಂತ ಇರೋದಿಲ್ಲ. ಸೊ ಕನ್ನಡಕ ಕೊಟ್ಮೇಲೆ ಕನ್ನಡಕ ಜೊತೆಗೆ ಹೇಗೆ ಅದು ಮೆಲ್ಗಣ್ಣು ಕಂಟ್ರೋಲಿಗೆ ಬಂದಿದೆ, ದೃಷ್ಟಿ ಹೇಗಿದೆ, ದೃಷ್ಟಿ ಇಂಪ್ರೂವ್ ಮಾಡ್ಲಿಕ್ಕೆ ಎಕ್ಸಸೈಸ್ ಬೇಕಾ, ಇಲ್ಲ ಸ್ಕ್ವಿಂಟನ್ನೇ ಕಂಟ್ರೋಲ್ ಮಾಡ್ಲಿಕ್ಕೆ ಎಕ್ಸಸೈಸ್ ಬೇಕಾ, ಹೇಗೆ ಅನ್ನೋದು ರೆಗ್ಯುಲರ್ ಫಾಲೋ ಅಪ್ ಕೂಡ ತುಂಬ ಇಂಪಾರ್ಟೆಂಟ್. ಈಗ ಮೇಡಮ್, ಸ್ಕ್ವಿಂಟ್ ಹುಟ್ಟಿದ ತಕ್ಷಣನೇ ಮಕ್ಕಳಲ್ಲಿ ಕಾಣಿಸುತ್ತಾ ಅಥವಾ ಬೆಳೀತಾ ಕಾಣಿಸುವಂಥ ಪ್ರಾಬ್ಲಮ್? ಹುಟ್ಟಿ 3 ತಿಂಗಳಾಗೋ ತನಕ ಇನ್ನು 2 ಕಣ್ಣಿಂದು ಕಂಟ್ರೋಲು ಬಂದಿರೋದಿಲ್ಲ, ಇನ್ನು ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಸಾಮಾನ್ಯವಾಗಿ 3-4 ತಿಂಗಳು ಮಕ್ಕಳು, ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಸ್ಕ್ವಿಂಟ್ ಕಾಣಿಸ್ಕೊಂಡ್ರೂ ಅಷ್ಟೊಂದು ಯೋಚನೆ ಮಾಡೋ ಥರದ್ದಿರಲ್ಲ. ಯಾಕಂದರೆ ಅದು ಕೋಆರ್ಡಿನೇಷನ್, 2 ಕಣ್ಣಿಂದು ಕೋಆರ್ಡಿನೇಷನ್ ಇನ್ನು ಡೆವಲಪ್ ಆಗ್ತಾ ಇರೋದಿರುತ್ತೆ. ಸೊ 3 ಮಂತ್ಸ್ ಆಗೋ ವಯಸ್ಸಿಗೆ ತಾಯಿ ಮುಖ ನೋಡಿ ಸ್ಮೈಲ್ ಮಾಡೋದು ಆ ಥರದ್ದೆಲ್ಲ ಡೆವಲಪ್ ಆಗ್ತಿದ್ದಾಗ 2 ಕಣ್ಣಿಂದು ಕೋಆರ್ಡಿನೇಷನ್ ಆ ವಯಸ್ಸು ಮೇಲೆ ಕೋಆರ್ಡಿನೇಷನ್ ಡೆವಲಪ್ ಆಗಬೇಕು. ಸೊ ಆ ವಯಸ್ಸಿನ ಮೇಲೆ, ಸ್ಪೆಷಲಿ 6 ತಿಂಗಳ ಮೇಲೆ ಏನಾದರೂ ಸ್ಕ್ವಿಂಟ್ ಕಾಣಿಸ್ಕೊಳ್ತು ಅಂದರೆ ಕಣ್ಣಿಂದು ಮತ್ತು ಬ್ರೈನ್ದು ಕನೆಕ್ಷನಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ಅದು ಯಾವ ಕಾರಣದಿಂದಿದೆ ಅಂತ ಚೆಕ್ ಮಾಡಿ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ನಾವು ಆವಾಗಲೇ ಮಾತಾಡ್ತಿದ್ವಿ ನವಜಾತ ಶಿಶುವಿನ ಕ್ಯಾಟ್ರಾಕ್ಟ್ ಬಗ್ಗೆ. ಈಗ ಮಕ್ಕಳಲ್ಲೂ ಬರಬಹುದು ಕ್ಯಾಟ್ರಾಕ್ಟ್ ಅಂತ ಒಂದು ವಿಷಯ ನೀವು ಹೇಳಿದ್ದೀರಾ. ಸೊ ಇದಕ್ಕೂ ದೊಡ್ಡವರಿಗೂ ಬರೋ ಕ್ಯಾಟ್ರಾಕ್ಟ್ಗೂ ಏನಾದರೂ ವ್ಯತ್ಯಾಸ ಇದೆಯಾ? ಹೌದು, ಖಂಡಿತವಾಗಿ. ಯಾಕಂದರೆ ಸರ್ಜರಿ ಮಾಡುವಾಗ ಕೂಡ ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಪೊರೆನ ತೆಗಿಬಹುದೇ ಹೊರತು ಒಳಗಡೆ ಲೆನ್ಸ್ ಕೂರಿಸ್ಲಿಕ್ಕೆ ಕಣ್ಣಿಂದಿನ ಬೆಳವಣಿಗೆ ಆಗಿರೋದಿಲ್ಲ. ಅಲ್ಲಿ ಲೆನ್ಸ್ ಕೂರಿಸಿದ್ರೆ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆಗೋದು ಅದೆಲ್ಲ ರಿಸ್ಕ್ ಇರುತ್ತೆ. ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಪೊರೆ ಏನೇ ನೋಡಿದ್ರು ಅದಕ್ಕೆ ಬರೀ ಪೊರೆ ತೆಗೆದು ಜಾಗ, ಬೆಳಕು ಒಳಗಡೆ ನರದ ಮೇಲೆ ಹೋಗೋ ಥರ ಕ್ಲಿಯರ್ ಮಾಡಿ ಇಡೋದಿರುತ್ತೆ. ಲೆನ್ಸ್ ಕೂರಿಸ್ಲಿಕ್ಕೆ ಮತ್ತೆ ಇನ್ನೊಂದು ಸರ್ಜರಿ, ಮಗು ಸ್ವಲ್ಪ ದೊಡ್ಡದಾದ್ಮೇಲೆ 2 ವರ್ಷ 4 ವರ್ಷ ಆಗೋ ಟೈಮಲ್ಲಿ ಮತ್ತೆ ಇನ್ನೊಂದು ಪ್ರೊಸೀಜರ್ ಮಾಡಬೇಕಾಗತ್ತೆ. ಮತ್ತು ದೊಡ್ಡವರಲ್ಲಿ ಏನಿರುತ್ತೆ, ಇವಾಗ ರೀಸೆಂಟ್ ಅಡ್ವಾನ್ಸಸ್ಸಲ್ಲಿ ದೂರ ನೋಡಲಿಕ್ಕೆ, ಹತ್ತಿರ ನೋಡಲಿಕ್ಕೆ ಆ ಥರದ್ದು ಲೆನ್ಸು, ಸರ್ಜರಿ ಆದಮೇಲೆ ಒಳಗಡೆ ಲೆನ್ಸ್ ಹಾಕಿದ್ರೆ ಕನ್ನಡಕದ ಅವಶ್ಯಕತೆ ಇರಲ್ಲ. ಇಮಿಡಿಯೇಟ್ಲಿ ಸರ್ಜರಿ ಆದ ಕೂಡಲೇ ದೃಷ್ಟಿ ನಾರ್ಮಲ್ ಆಗೋಗುತ್ತೆ, ಬೇರೆದೇನು ನರದಲ್ಲಿ ತೊಂದರೆ ಇಲ್ಲ ಅಂದರೆ ಪೊರೆ ತೆಗೆದ ಕೂಡಲೇ ಸರ್ಜರಿ ಮಾಡಿದ ಮೇಲೆ ದೃಷ್ಟಿ ನಾರ್ಮಲ್ ಇರುತ್ತೆ. ಮಕ್ಕಳಲ್ಲಿ ಹಾಗಿರಲ್ಲ. ಯಾವ ಟೈಮಲ್ಲಿ ಸರ್ಜರಿ ಮಾಡಿದ್ದೀವಿ, ಯಾವ ಕಣ್ಣಲ್ಲಿದೆ, ಒಂದೇ ಕಣ್ಣಲ್ಲಿದೆಯಾ ಇಲ್ಲ 2 ಕಣ್ಣಲ್ಲಿದೆಯಾ, ಅದೆಲ್ಲದೂ ದೃಷ್ಟಿ ಮೇಲೆ ಇಂಪಾರ್ಟೆನ್ಸ್ ಬೀಳುತ್ತೆ. ಸೊ ಒಂದೇ ಕಣ್ಣಲ್ಲಿ ಪೊರೆ ಇದ್ದು ಅದು ಮುಂಚೆ ಗೊತ್ತಾಗದೆ ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಏನಾದರೂ ಮೆಳ್ಗಣ್ಣು ಕಾಣಿಸ್ತು, ಇಲ್ಲ ಅಂದರೆ ಸ್ಕೂಲಲ್ಲಿ ಸ್ಕ್ರೀನಿಂಗ್ ಮಾಡಿದಾಗ್ಲೋ ಯಾವಾಗಲೋ ಪಿಕ್ ಆಯಿತು ಅಂದರೆ ಆಮೇಲೆ ಅದಕ್ಕೆ ಸರ್ಜರಿ ಮಾಡಿ ಲೆನ್ಸ್ ಹಾಕಿದ್ರು ಅಷ್ಟು ವರ್ಷ ಆ ಕಣ್ಣು ಉಪಯೋಗಿಸದೇ ಇರೋದು ಮತ್ತೆ ಉಪಯೋಗ ಮಾಡಬೇಕು ಅಂದರೆ ಅದಕ್ಕೆ ಲೇಸಿ ಐ ಅಂತ ಹೇಳ್ತೀವಿ. ಅದ್ರದ್ದು ಟ್ರೀಟ್ಮೆಂಟ್ಗೆ ಮತ್ತೆ ಎಕ್ಸಸೈಸು, ಪ್ಯಾಚಿಂಗು ಅವಶ್ಯಕತೆ ಇರುತ್ತೆ. ಮತ್ತು ಮಕ್ಕಳಲ್ಲಿ ನಾವು ಹಾಕೋ ಲೆನ್ಸ್ ಹಾಕಿದರೂ ಕೂಡ ಅದು ಅವರು ದೊಡ್ಡವರು ಆದಾಗ ಎಷ್ಟು ಪವರ್ದು ಲೆನ್ಸ್
ಬೇಕಾಗಬಹುದು ಅನ್ನೋ ಪ್ರೆಡಿಕ್ಷನ್ ಮೇಲೆ ಹಾಕ್ತೀವಿ. ಬೆಳವಣಿಗೆ ಆಗ್ತಾ ಆಗ್ತಾ ಏನಾಗುತ್ತೆ, ಕಣ್ಣು ಬೆಳವಣಿಗೆ ಜೊತೆಗೆ ಆ ಲೆನ್ಸ್ ನಂಬರ್ ಅಡ್ಜಸ್ಟ್ ಆಗ್ತಾ ಆ ನಂಬರ್ಗೆ ಬರೋ ಥರ ಹಾಕಿರ್ತೀವಿ. ಸೊ ಹಾಗಾಗಿ ಮಕ್ಕಳಲ್ಲಿ ಪೊರೆ ತೆಗೆದು ಲೆನ್ಸ್ ಹಾಕಿದ್ರೂ ಕನ್ನಡಕ ಖಂಡಿತವಾಗಿ ಅವಶ್ಯಕತೆ ಬೇಕಾಗತ್ತೆ. ಮತ್ತು ಆ ಕನ್ನಡಕದ ನಂಬರ್ ಕೂಡ ಬೆಳವಣಿಗೆ ಜೊತೆಗೆ ವ್ಯತ್ಯಾಸ ಆಗ್ತಾ ಬರುತ್ತೆ. ಸೊ ಸರ್ಜರಿ ಆಗಿ ಲೆನ್ಸ್ ಹಾಕಿದ್ವಿ ಮುಗೀತು ಅಲ್ಲಿಗೆ ಅಂತಿರಲ್ಲ, ಅದಾದ್ಮೇಲೆ ಕೂಡ ಚೆಕಪ್ ಬಂದು ಮಾಡಿಸ್ತಾ ಇರಬೇಕಾಗತ್ತೆ. ದೊಡ್ಡವರಲ್ಲಿ ಕ್ಯಾಟ್ರಾಕ್ಟ್ ಸರ್ಜರಿ ಆದ್ಮೇಲೆ ಅವ್ರೇನು ಕನ್ನಡಕ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ಅಲ್ವಾ ಮೇಡಮ್? ಅದೇ ಡಿಪೆಂಡ್ ಆಗುತ್ತೆ ಯಾವ ತರದ್ದು ಲೆನ್ಸು ಅಂತ. ಸಾಮಾನ್ಯವಾಗಿ ಅಷ್ಟೊಂದು ಫುಲ್ ಟೈಮ್ ಅಂತೂ ಹಾಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಈಗ ಬೇಕಾಯ್ತು ಅಂದ್ರೂ ಓದ್ಲಿಕ್ಕೆ ಆ ತರದಕ್ಕೆ, ಇಲ್ಲ ಕೆಲವೊಂದು ಮಲ್ಟಿಫೋಕಲ್ ಲೆನ್ಸಸ್ ಅಂತೆಲ್ಲ ಹಾಕಿದ್ರೆ ಯಾವುದಕ್ಕೂ ಅವಶ್ಯಕತೆ. ಬಟ್ ಮಕ್ಕಳಲ್ಲಿ ನೀವು ಹೇಳ್ತಾ ಇರೋ ರೀತಿ ಏನಂದ್ರೆ ಕ್ಯಾಟ್ರಾಕ್ಟ್ ಸರ್ಜರಿ ಆದ್ಮೇಲೆ ಕನ್ನಡಕದ ಅವಶ್ಯಕತೆ ಇರುತ್ತೆ ಅಂತ ಇರುತ್ತೆ. ಮತ್ತೆ ಅದು ನಂಬರ್ ಕೂಡ ವ್ಯತ್ಯಾಸ, ಬೆಳವಣಿಗೆ ಜೊತೆಗೆ ವ್ಯತ್ಯಾಸ ಆಗೋದ್ರಿಂದ ಅದ್ರದ್ದು ಮತ್ತೆ ಪದೇ ಪದೇ ಚೆಕ್ ಮಾಡಿಸಿ ಚೇಂಜ್ ಮಾಡಿಸ್ತಾ ಇರ್ಬೇಕಾಗುತ್ತೆ. ಮಕ್ಕಳಲ್ಲಿ ಪೊರೆ ತೆಗೆದ ತಕ್ಷಣ ನೀವು ಲೆನ್ಸ್ ಅಳವಡಿಸಲ್ಲ ಅಂದ್ರೆ 2-3 ವರ್ಷ ಬಿಟ್ಟು ಅಳವಡಿಸ್ತೀರಾ ಅಂತ? ಲೆಸ್ ದೆನ್ 1 year. ಸೊ ಅಲ್ಲಿ ತನಕ ಅವರ ದೃಷ್ಟಿಗೆ ಏನು ನೋಡಕ್ಕೇನು ಪ್ರಾಬ್ಲಮ್ ಇರಲ್ಲ? ಅಲ್ಲಿ ತನಕ ನಾವು ಕನ್ನಡಕದ ಮುಖಾಂತರ ಆಗ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಮುಖಾಂತರ ಆಗ್ಲಿ ಅದನ್ನ ಫೋಕಸ್ ಮಾಡ್ಲಿಕ್ಕೆ ಬೇರೆ ರೀತಿಯಲ್ಲಿ ಇದ್ ಮಾಡ್ತೀವಿ. ಸೊ ಆ ಕಣ್ಣಿಂದು ಬೆಳವಣಿಗೆ ಆಗಿ ಒಳಗಡೆ ಲೆನ್ಸ್ ಕೂರ್ಸೋಷ್ಟು ಜಾಗ ಬೇಕಾಗತ್ತೆ. ಸೊ ಇಲ್ಲ ಅಂದ್ರೆ ಬರೀ ಪೊರೆ ತೆಗೆದ್ರೆ ಉಪಯೋಗ ಆಗಲ್ಲ. ಆ ಬೆಳಕು ಬಂದು ಅಲ್ಲಿ ರೆಟಿನಾ ಮೇಲೆ ಫೋಕಸ್ ಆಗಬೇಕು. ಫೋಕಸ್ ಆಗ್ಲಿಕ್ಕೆ ಕನ್ನಡಕ ಆಗ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಆಗ್ಲಿ ಯಾವ ಮಗುಗೆ ಹೇಗೆ ಯಾವ್ದು ಅವಶ್ಯಕತೆ ಇರುತ್ತೆ ನೋಡಿ ಫಾಲೋ ಅಪ್ ಮಾಡ್ಬೇಕು. ಈ ಕನ್ನಡಕ ಹಾಕಿದ್ರೆ ಕಣ್ಣಿನ ಪವರ್ ದುರ್ಬಲ ಆಗತ್ತಾ? ಅಂದ್ರೆ ನೆಕ್ಸ್ಟ್ ಬರ್ತಾ ಬರ್ತಾ ಅವರು ಜಾಸ್ತಿ ಪವರ್ದು ಕನ್ನಡಕನೇ ಹಾಕೋಬೇಕು ಅಂತ ಆ ಥರ ಏನಾದ್ರು ರೂಲ್ ಇದೆಯಾ ಮೇಡಮ್? ಅದು ಆಕ್ಚುಲಿ ಮಿಸ್ಕನ್ಸೆಪ್ಷನ್ ತರ. ಏನಾಗುತ್ತೆ, ಮೈನಸ್ ನಂಬರ್ ಇದ್ದಾಗ ದೂರದ್ದು ಕಾಣಿಸೋದಿಲ್ಲ. ಕನ್ನಡಕ ಹಾಕಿದ್ಮೇಲೆ ಏನಾಗುತ್ತೆ, ಮಕ್ಕಳಿಗೆ ನಾನು ಹೇಳ್ದಂಗೆ ಅವ್ರು ಕಂಪ್ಲೇಂಟ್ ಮಾಡಲ್ಲ. ಬಟ್ ಒಂದ್ಸಲ ಇದು ಸೊಲ್ಯೂಷನ್ ಅಂತ ಕೊಟ್ಟಾಗ ಕನ್ನಡಕ ಹಾಕಿದಾಗ ಏನಾಗುತ್ತೆ, ಕ್ಲಿಯರ್ ಆಗಿ ಕಾಣಿಸುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಆಮೇಲೆ ನೀವು ತೆಗೀರಿ ಅಂತ ಹೇಳಿದ್ರೆ ಕಾಣಿಸ್ದೇ ಇದ್ದಾಗ ಆಬ್ವಿಯಸ್ಲಿ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಒಂದ್ಸಲ ಮೈನಸ್ ನಂಬರ್ ಇರೋರು ಕನ್ನಡಕ ಹಾಕ್ಲಿಕ್ಕೆ ಶುರು ಮಾಡಿದ್ಮೇಲೆ ಹಾಕೊಂಡೇ ಇರ್ಲಿಕ್ಕೆ ಇಚ್ಛೆ ಪಡ್ತಾರೆ. ಅದು ಒಳ್ಳೇದು ಕೂಡ. ಸೊ ರೆಗ್ಯುಲರ್ ಆಗಿ ಹಾಕಿದ್ರೆ ನಂಬರ್ ಇನ್ಕ್ರೀಸ್ ಆಗದೆ ಇರೋದಕ್ಕೆ ಕೂಡ ಅದು ಹೆಲ್ಪ್ ಮಾಡುತ್ತೆ. ಬಟ್ ಪೇರೆಂಟ್ಸ್ ಆಗಿ ಅವ್ರಿಗೇನು ಅನ್ಸುತ್ತೆ, ಇಷ್ಟು ದಿನ ಕನ್ನಡಕ ಹಾಕದೆ ಮ್ಯಾನೇಜ್ ಮಾಡ್ತಿದ್ದ, ಎಲ್ಲ ಕೆಲಸ ಮಾಡ್ತಿದ್ದ ನನ್ನ ಮಗ, ಇವಾಗ ಕನ್ನಡಕ ಹಾಕಿ 1-2 ನಿಮಿಷನೂ ತೆಗ್ದಿಡ್ಲಿಕ್ಕೆ ಇಷ್ಟ ಇರಲ್ಲ. ಒಂದು ಫೋಟೋ ತೆಗಿಬೇಕು ಅಂದ್ರೂ ಕನ್ನಡಕ ತೆಗೆದ್ರೆ ನನಗೆ ಬೇಡ, ಬೇಕು ಕನ್ನಡಕ ಅಂತಾರೆ ಅಂತ. ಅದು ಡಿಪೆಂಡೆನ್ಸಿ ಅಲ್ಲ, ಆಕ್ಚುಲಿ ನೆಸೆಸಿಟಿ ಇರೋದು. ಸೊ ಹಾಕೋದ್ರಿಂದ ನಂಬರ್ ಜಾಸ್ತಿ ಆಗುತ್ತೆ ಅಂತ ಇರಲ್ಲ. ಮಯೋಪಿಯಾ ಮೈನಸ್ ನಂಬರ್ ಇರೋದು ದೇಹದ ಬೆಳವಣಿಗೆಯಿಂದ ಮೈನಸ್ ನಂಬರ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಹಾಕಿ ಕೂಡ ಜಾಸ್ತಿ ಆಯಿತು, ಯಾಕೆ, ದೇಹದ ಬೆಳವಣಿಗೆ, ಲೈಫ್ ಸ್ಟೈಲ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಹಾಕದೇ ಇದ್ರೆ ಕನ್ನಡಕದ ನಂಬರ್, ಸ್ಪೆಷಲಿ ಮಯೋಪಿಯಾ ಮೈನಸ್ ನಂಬರ್ ಇದ್ದು ಕನ್ನಡಕ ಹಾಕಿಲ್ಲ ಅಂದ್ರೆ ಇನ್ಕ್ರೀಸ್ ಆಗೋ ರಿಸ್ಕ್ ಜಾಸ್ತಿ. ಆಯ್ತು, ಇವಾಗ ಗ್ಲಾಸ್ ಹಾಕಕ್ಕೆ ಶುರು ಮಾಡಿದೆ ಒಂದು ಮಗು, ಆ ಗ್ಲಾಸ್ ಪವರ್ ಹೆಚ್ಚಾಗಬಾರ್ದು, ಅದೇ ಪವರಲ್ಲಿ ಇರಲಿ ಅಥವಾ ಕಡಿಮೆನೂ ಆಗಲಿ ಅನ್ನೋದಕ್ಕೆ ಏನೇನು ಫಾಲೋ ಮಾಡಬೇಕಾಗತ್ತೆ? ಮೇಜರು ಲೈಫ್ ಸ್ಟೈಲು. ಮೈನಸ್ ನಂಬರ್ ಮೇಜರ್. ನಾವು ಈಗ ನಮ್ಮ ಆಸ್ಪತ್ರೆಯಲ್ಲಿ ನೋಡಿದ್ರು ಮಕ್ಕಳಲ್ಲಿ ಒಂದು 10% ಸಿಲಿಂಡರ್ ಇಲ್ಲ ಪ್ಲಸ್ ನಂಬರ್ ಮಕ್ಕಳು ಇರ್ತಾರೆ. ಮಿಕ್ಕಿದ 90% ಮಯೋಪಿಯಾ. ಸೊ ಅವರಲ್ಲೇನೆ ನಂಬರಲ್ಲಿ ವ್ಯತ್ಯಾಸ ಆಗೋ ಚಾನ್ಸ್ ಕೂಡ ಜಾಸ್ತಿ ಇರೋದು. ಸೊ ಸಿಲಿಂಡರ್ ನಂಬರು ಸಾಮಾನ್ಯವಾಗಿ ತುಂಬಾ ವ್ಯತ್ಯಾಸ ಆಗೋದು ಇರೋದಿಲ್ಲ. ಸೊ ಅದು ಕರಿಗುಡ್ಡೆ ಶೇಪ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬೆಳವಣಿಗೆಯಿಂದ ಅಷ್ಟೊಂದು ವ್ಯತ್ಯಾಸ ಆಗದೆ ಇರೋದ್ರಿಂದ ಹೆಚ್ಚು ಕಮ್ಮಿ ಸೇಮ್ ಇರುತ್ತೆ. ಪ್ಲಸ್ ನಂಬರ್ ಇರೋ ಮಕ್ಕಳು ಬೆಳವಣಿಗೆ ಜೊತೆಗೆ ಸ್ವಲ್ಪ ಕಮ್ಮಿ ಆಗ್ತಾ ಬರೋದು ಇರುತ್ತೆ. ಸೊ ಅದು ಎಕ್ಸಸೈಸ್ ಮಾಡಲಿ ಬಿಡಲಿ, ಕನ್ನಡಕ ಹಾಕಲಿ ಬಿಡಲಿ, ದೇಹದ ಬೆಳವಣಿಗೆಯಿಂದ ಅದು ಚೇಂಜ್ ಆಗುವಂಥದ್ದು. ಮೈನಸ್ ನಂಬರಲ್ಲಿ ಗ್ಲಾಸ್ ರೆಗ್ಯುಲರ್ ಹಾಕೋದ್ರಿಂದ ಲೈಫ್ ಸ್ಟೈಲ್, ಜೀವನ ಶೈಲಿಯಲ್ಲಿ ಈ ವ್ಯತ್ಯಾಸ ಮಾಡೋದ್ರಿಂದ ಮೇಜರ್ ಫ್ಯಾಕ್ಟರ್. ಹೊರಗಡೆ ಸೂರ್ಯನ ಬೆಳಕು ಒಳ್ಳೆಯದು. ಹೊರಗಡೆ ದಿನಕ್ಕೆ 1-2 ಗಂಟೆಗಿಂತ ಜಾಸ್ತಿ ಆಟ ಆಡಿದಷ್ಟು ಸ್ಟೇಬಲ್ ಆಗಿರೋ ಚಾನ್ಸ್ ಜಾಸ್ತಿ. ಹತ್ರದ ಕೆಲಸ ಮಾಡುವಾಗ, ಓದುವಾಗ, ಬರೆಯುವಾಗ ತುಂಬ ಹತ್ರ ಇಟ್ಕೋಬಾರ್ದು. ಬೆಳಕು ಚೆನ್ನಾಗಿರೋಲ್ಲಿ ಓದಬೇಕು. ಮಧ್ಯ ಬ್ರೇಕ್ಸ್ ತಗೋಬೇಕು. ಸ್ಕ್ರೀನ್, ಫೋನು, ಟ್ಯಾಬ್ಲೆಟ್ ಅವಾಯ್ಡ್ ಮಾಡಬೇಕು. ಇದೆಲ್ಲ ಹೇಳೋದು ಸುಲಭ, ಫಾಲೋ ಮಾಡೋದು ಕಷ್ಟ. ಬಟ್ ಅದೇನೆ, ಹಾಗೆ ನಮ್ಮ ಜೀವನ ಶೈಲಿ ಹಾಗೆ ಆಗ್ತಿರೋದ್ರಿಂದನೇ 2050 ಅಷ್ಟೊತ್ತಿಗೆ ಆ ವರ್ಷಕ್ಕೆ 0.5% 50% ಜನರಿಗೆ ಮೈನಸ್ ನಂಬರ್ ಬರೋ ಪ್ರಿಡಿಕ್ಷನ್ ಇದೆ. ಮಗುಗೆ ಕನ್ನಡಕ ಹಾಕ ನಂತರ ಪೋಷಕರು ಏನೇನು ಕೇರ್ ತಗೋಬೇಕಾಗತ್ತೆ? ಒಂದು ಅದೇ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಸೊ
ಮಕ್ಕಳಿಗೆ ಸಾಮಾನ್ಯವಾಗಿ ನಾವು ನೋಡಿರೋಗೆ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಹಾಕ್ಲಿಕ್ಕೆ ಅವ್ರ ಕಡೆಯಿಂದ ತೊಂದರೆ ಇರಲ್ಲ. ಬಟ್ ಮನೆಯಲ್ಲಿ ದೊಡ್ಡವರಾಗ್ಲಿ ಅಕ್ಕಪಕ್ಕದ ಮನೆಯವರಾಗ್ಲಿ ಇದೇನಿದು ಕನ್ನಡಕ ಹಾಕ್ತಿದ್ಯಾ ಹಾಗೆ ಹೀಗೆ ಅಂತ ಹೇಳಿದ ಮೇಲೆ ಅದು ಸೋಷಿಯಲ್ ಸ್ಟಿಗ್ಮಾ ಶುರು ಆಗೋದು. ಸೊ ಕನ್ನಡಕ ಇದೆ ಅಂತಿದ್ದಾಗ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಇರೋರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಏನಕ್ಕಾಗಿ ಮಕ್ಕಳಿಗೆ ಕನ್ನಡಕ ಹಾಕ್ತಾ ಇದೀವಿ, ದೃಷ್ಟಿ ಬೆಳವಣಿಗೆಯಲ್ಲಿ ಅದು ಇಂಪಾರ್ಟೆಂಟು ಹಾಗೆ ಅಂತ ಅವರಿಗೆ ಅರ್ಥದಲ್ಲಿ ಮಕ್ಕಳಿಗೆ ನಾನು ಕನ್ನಡಕ ಹಾಕೋದ್ರಿಂದ ನನ್ಗೇನೋ ತೊಂದರೆ ಇದೆ, ಐ ಆಮ್ ಡಿಫ್ರೆಂಟ್ ಅಂತ ಹೇಳಿ ಅನ್ನಿಸ್ಬಾರ್ದು. ಸೊ ಅದು ಕಂಪ್ಲೈನ್ಸ್ಗೆ ಹಾಕೋದಕ್ಕೆ ಇಂಪಾರ್ಟೆಂಟ್. ಸೊ ಅದಲ್ಲದೆ ಹಾಕುವಾಗ ಕೂಡ ಮಕ್ಕಳು ಹೊಸದು ಅಂತಿದ್ದಾಗ ಅವ್ರಿಗೇನೋ ಕ್ಯೂರಿಯಾಸಿಟಿ ಇರುತ್ತೆ, ಇದು ಹೆಂಗೆ ಕೆಲಸ ಮಾಡುತ್ತೆ, ಎಲ್ಲಿ ಬೆಂಡ್ ಆಗುತ್ತೆ, ಏನಾಗುತ್ತೆ. ಸೊ ಕೇರ್ ಹೇಗೆ ಕನ್ನಡಕನ ನೋಡ್ಕೋಬೇಕು, ಕನ್ನಡಕನು ಕೇರ್ ಮಾಡಬೇಕು. ಹೌದು. ಅದಲ್ಲದೆ ಯಾವ ಟೈಮಿಗೆ ಹೇಳಿದ್ದಾರೆ, ಈಗ ವರ್ಷಕ್ಕೆ ಒಂದ್ಸಲ ಆಗಲಿ 6 ತಿಂಗಳಿಗೆ ಒಂದ್ಸಲ ಆಗಲಿ ಚೆಕಪ್ಗೆ ಏನು ಬರ್ಲಿಕ್ಕೆ ಹೇಳಿದ್ದಾರೆ ಅದನ್ನ ಕೂಡ ಫಾಲೋ ಅಪ್ ಮಾಡಬೇಕಾಗತ್ತೆ. ಕೆಲವೊಂದ್ಸಲ ಈಗ ವರ್ಷಕ್ಕೆ ಒಂದ್ಸಲ ಬರ್ಲಿಕ್ಕೆ ಹೇಳಿರ್ತೀವಿ, ಬಟ್ ಅದಕ್ಕಿಂತ ಮುಂಚೆನೆ ನೋಡ್ತಾ ಇದ್ದಾರೆ ಕನ್ನಡಕ ಹಾಕಿ ಕೂಡ ತಲೆ ಸೊಟ್ಟ ಇಟ್ಕೊಂಡು ನೋಡೋದು, ಟಿವಿ ಹತ್ರ ಹೋಗೋದು, ಮತ್ತೆ ತಿರ್ಗಾ ಏನಾದರೂ ಕಣ್ಣು ಉಜ್ಕೊಳ್ಳೋದು, ಆ ಥರದ್ದೆಲ್ಲ ಇಶ್ಯೂಸ್ ಇದ್ದಾಗ ಅಲ್ಲಿ ತನಕ ವೇಟ್ ಮಾಡೋದಲ್ಲದೆ ಮುಂಚೆ ಕೂಡ ಬಂದು ತೋರಿಸ್ಬೇಕಾಗತ್ತೆ. ಒಂದು ಮಗುಗೆ ಕನ್ನಡಕ ತೊಂದರೆ ಇದ್ದಾಗ ಇನ್ನೊಂದು ಮಗುಗೆ ಇರೋ ರಿಸ್ಕು ಜಾಸ್ತಿ, ತಂದೆ ತಾಯಿಗೆ ಇರಲಿ ಬಿಡಲಿ. ಸೊ ಒಂದು ಮಗುಗೆ ಕನ್ನಡಕದ ನಂಬರ್ ಬಂದಿದೆ, ದೃಷ್ಟಿ ದೋಷ ಇದೆ ಅಂತ ಇದ್ದಲ್ಲಿ ಇನ್ನೊಂದು ಮಗುದು ಕೂಡ ಚೆಕಪ್ ಮಾಡಿಸ್ಬೇಕು. ಈಗ ದೂರದೃಷ್ಟಿ ದೋಷದ ಚಿಕಿತ್ಸೆಗಳಲ್ಲಿ ಏನಾದರೂ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನೇನಾಗಿದೆ ಡಾಕ್ಟರ್ ಸ್ವಾತಿ ಅವರೇ? ಅದೇ ನಾವು ಇವಾಗ ಹೇಳ್ದಂಗೆ ಮೇನ್ ಮೈನಸ್ ನಂಬರ್ ಜಾಸ್ತಿ ಆಗ್ತಾ ಹೋಗೋದು ಇರುತ್ತೆ. ಅದು ಕಣ್ಣಿನ ಬೆಳವಣಿಗೆ ಹೈಟ್ ಹೇಗೆ ಇನ್ಕ್ರೀಸ್ ಆಗುತ್ತೆ, ಕಣ್ಣಿನ ಅಳತೆ ಕೂಡ ಬೆಳವಣಿಗೆ ಜೊತೆಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ವ್ಯತ್ಯಾಸ ಆಗೋದು ಮಿಲಿಮೀಟರ್ ಮೈಕ್ರೋಮೀಟರ್ ಅಲ್ಲಿ ಆಗ್ಬೋದು, ಬಟ್ ಗ್ಲಾಸ್ ನಂಬರ್ ಅಲ್ಲಿ ಅದೇ ವ್ಯತ್ಯಾಸದಿಂದ ಪ್ರೋಗ್ರೆಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಹೇಳ್ದ ಹಾಗೆ ಮೇಜರ್ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡೆಂಟ್ ಇದೆ. ಅದು ಅಲ್ಲದೆ ಏನಿದೆ, ಇವಾಗ ಕಣ್ಣಿನ ಡ್ರಾಪ್ಸ್ ಮತ್ತೆ ಸ್ಪೆಷಲ್ ತರದ್ದು ಕನ್ನಡಕಗಳು ಕೂಡ ಅವಶ್ಯಕತೆ. ಅದರಿಂದ ಪ್ರೋಗ್ರೆಷನ್ ಕಣ್ಣಿನ ಅಳತೆ ಬೆಳವಣಿಗೆನ ಕಂಟ್ರೋಲ್ ಮಾಡಲಿಕ್ಕೆ ರಿಸರ್ಚ್ ನಡೀತಾ ಇದೆ. ಸೊ ಇವಾಗ ನಾವು ಯೂಸ್ ಕೂಡ ಮಾಡ್ತಾ ಇದೀವಿ. ಡ್ರಾಪ್ಸ್ ಅಲ್ಲಿ ಲೋ ಡೋಸ್ ಅಟ್ರೋಪಿನ್ ಐ ಡ್ರಾಪ್ಸ್ ಅಂತ ಹೇಳ್ತೀವಿ, ದಿನ ರಾತ್ರಿ ಒಂದ್ಸಲ ಹಾಕೋದು. ಸೊ ಅಂತದ್ದು ಹಾಕಿದಾಗ ಕೂಡ ಕಣ್ಣಿನ ಅಳತೆ ಬೆಳವಣಿಗೆಯಲ್ಲಿ ಕಂಟ್ರೋಲ್ ಇರುತ್ತೆ. ಇಲ್ಲ ಡಿಫೋಕಸ್ ಗ್ಲಾಸಸ್ ಅಂತ ಬರುತ್ತೆ ಕನ್ನಡಕದಲ್ಲಿ ಕೂಡ ಮೈನಸ್ ನಂಬರ್ಗೆ ಅದು ಬೆಳವಣಿಗೆ ಆಗೋದನ್ನ ಕಂಟ್ರೋಲ್ ಮಾಡಲಿಕ್ಕೆ ಇರುತ್ತೆ. ಸೊ ಮೇನ್ ಆಗಿ ಡೋಪಮಿನ್ ಅಂತದ್ ಮಾಲಿಕ್ಯೂಲ್ಸ್ ಅಲ್ಲೆಲ್ಲ ಎಷ್ಟು ರಿಲೀಸ್ ಆಗುತ್ತೆ. ಸೊ ಹೊರಗಡೆ ಆಟ ಆಡೋದ್ರಿಂದ ಅದೇ ಅಂತದ್ದು ಮಾಲಿಕ್ಯೂಲ್ಸ್ ಎಲ್ಲ ಜಾಸ್ತಿ ರಿಲೀಸ್ ಆಗುತ್ತೆ ಖುಷಿಯಾಗಿದ್ದಾಗ, ಸೊ ಆಟ ಆಡ್ತಾ ಇದ್ದಾಗ ಬೆಳಕಿಂದ. ಸೊ ಅದು ಬಾಡಿಯಲ್ಲಿ ರಿಲೀಸ್ ಆದಷ್ಟು ಮೈನಸ್ ನಂಬರ್ ಜಾಸ್ತಿ ಆಗೋದು ಚಾನ್ಸ್ ಕಮ್ಮಿ. ಸ್ಕೂಲ್ ಗೋಯಿಂಗ್ ಮಕ್ಕಳಲ್ಲಿ ಈ ದೃಷ್ಟಿದೋಷದ ಜೊತೆಗೆ ಕಣ್ಣಿನ ಅಲರ್ಜಿಗಳು ಮತ್ತೆ ಇನ್ಫೆಕ್ಷನ್ಸ್ ಸಾಮಾನ್ಯವಾಗಿ ಕಂಡುಬರುತ್ತೆ. ಸೊ ಯಾವೆಲ್ಲ ಟೈಪ್ ಆಫ್ ಅಲರ್ಜೀಸ್ ಅಂಡ್ ಇನ್ಫೆಕ್ಷನ್ಸ್ ನೋಡ್ಬೋದು ಸ್ಕೂಲ್ ಗೋಯಿಂಗ್ ಮಕ್ಕಳಲ್ಲಿ? ಅಲರ್ಜಿ ಸಾಮಾನ್ಯವಾಗಿ ಪೊಲ್ಯೂಷನ್, ಡಸ್ಟ್ ಅಲರ್ಜಿ ವರ್ಷ ಪೂರ್ತಿ ನೋಡ್ತೀವಿ. ಮಿಕ್ಕಿದ್ದು ಟೈಮಲ್ಲಿ ಅಲರ್ಜಿ ಅಂದ್ರೆ ಪೋಲನ್ ಅಲರ್ಜಿ, ಸೀಸನಲ್ ಅಲರ್ಜಿ ಅಂತ ಹೇಳ್ತೀವಿ. ಸೊ ಅದು ಸಾಮಾನ್ಯವಾಗಿ ಒಂದು ಋತುವಿಂದ ಇನ್ನೊಂದು ಋತುಗೆ ಚೇಂಜ್ ಆಫ್ ಸೀಸನ್ ಟೈಮ್ ಅಲ್ಲಿ ಅಲರ್ಜಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೀಸನಲ್ ಅಲರ್ಜಿ ಏನ್ ಹೇಳ್ತೀವಿ ಅದಿದ್ದಾವಾಗ ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬಂದಾಗ, ಟ್ರಾವೆಲ್ ಮಾಡಿ ಬಂದಾಗ, ಅದಾದ್ಮೇಲೆ ಮಗು ಕಣ್ಣು ಕೆಂಪಗಾಗ್ತಿದೆ, ಕಣ್ಣು ಉಜ್ತಾ ಇದ್ದಾರೆ, ಉರಿತಾ ಇದೆ, ಸಂಜೆ ಮೇಲೆ ಜಾಸ್ತಿ ಆಗತ್ತೆ. ಸೊ ಉಜ್ಜದಷ್ಟು ಕೆಂಪು ನವೆ ಜಾಸ್ತಿ ಆಗತ್ತೆ. ಆ ಥರ ಇದ್ದಾಗ ಅಲರ್ಜಿ ಕಡೆ ಜಾಸ್ತಿ ಹೋಗುತ್ತೆ. ಇನ್ಫೆಕ್ಷನ್ ಆದಾಗ ಕಣ್ಣು ಕೆಂಪು ಇರುತ್ತೆ, ಜೊತೆಗೆ ಕಣ್ಣು ಮೆತ್ಕೊಳ್ಳೋದಿರುತ್ತೆ. ಅದು ಸಿಮಿಲರ್ ಸೀಸನಲ್ ಚೇಂಜ್ ಇದ್ದಾಗ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ. ಸ್ಕೂಲ್ ಮಕ್ಕಳಲ್ಲಿ ಮತ್ತೆ ರಿಸ್ಕ್ ಜಾಸ್ತಿ, ಯಾಕಂದ್ರೆ ಒಂದ್ ಮಗುಗ್ ಬಂತು ಅಂದ್ರೆ ಮಿಕ್ದವ್ರಿಗೆಲ್ಲರಿಗೂ ಹರಡೋದು ಸಾಮಾನ್ಯ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಅದು ವೈರಲ್ ಇಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರುತ್ತೆ. ಡ್ರಾಪ್ಸ್ ಹಾಕೋದ್ರಿಂದ ಕಂಟ್ರೋಲ್ಗೆ ಬರುತ್ತೆ. ಮಕ್ಕಳಲ್ಲಿ ಕಣ್ಣಿನ ಪರೀಕ್ಷೆ ಶಾಲೆಗಳಲ್ಲಿ ನಡೆಸೋ ಅವಶ್ಯಕತೆ ಇದೆಯಾ? ಮತ್ತೆ ಅದನ್ನ ನಡೆಸೋದಾದ್ರೆ ಎಷ್ಟು ಫ್ರೀಕ್ವೆಂಟ್ಲಿ ನಡೆಸಬೇಕಾಗತ್ತೆ? ನಾನು ಹೇಳ್ದಂಗೆ ಮಕ್ಕಳು ಕಂಪ್ಲೇಂಟ್ ಮಾಡಲ್ಲ, ದೊಡ್ಡವ್ರಿಗಾದ್ರೆ ಸರಿ ತೊಂದರೆ ಇದೆ ಹೋಗಿ ತೋರಿಸ್ಬೇಕು ಅನ್ನೋದು ಇರುತ್ತೆ. ಮಕ್ಕಳಲ್ಲಿ ಅದು ಕಂಪ್ಲೇಂಟ್ ಮಾಡೋದು ಇಲ್ಲದೆ ಇರೋ ಕಾರಣದಿಂದ ಶಾಲೆ ಮುಖಾಂತರ ಸ್ಕ್ರೀನಿಂಗ್ ಮಾಡೋದು ಯಾವತ್ತೂ ಒಳ್ಳೇದು. ಓಕೆ, ಸೊ ಶುರು ಮಾಡುವಾಗ ಶಾಲೆಗೆ ಹೋಗೋಕ್ಕಿಂತ ಮುಂಚೆ
ಆ ವಯಸ್ಸಲ್ಲಿಗಿಂತ ಶುರು ಮಾಡಿ ಪ್ರತಿ ವರ್ಷಕ್ಕೆ ಒಂದ್ಸಲ ಚೆಕ್ ಮಾಡಿಸ್ಬೇಕಾಗತ್ತೆ. ಆ ಸ್ಕ್ರೀನಿಂಗ್ ಮಾಡುವಾಗ ಕೂಡ ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಇಟ್ಟು ಎರಡೂ ಕಣ್ಣು ಓಪನ್ ಇಟ್ಟು ಓದಿಸಿದ್ರೆ ಉಪಯೋಗ ಆಗಲ್ಲ. ಒಂದೊಂದು ಕಣ್ಣು ಮುಚ್ಚಿ ಚೆಕ್ ಮಾಡಬೇಕಾಗತ್ತೆ. ದೊಡ್ಡ ಮಕ್ಕಳಲ್ಲಿ ಆದರೆ ಅಟ್ಲೀಸ್ಟ್ ಸ್ವಲ್ಪ ಐಡಿಯಾ ಬರುತ್ತೆ, ಅವರು ಕಂಪ್ಲೇಂಟ್ ಮಾಡ್ತಾರೆ ಹೀಗೆ ತೊಂದರೆ ಇದೆ ಇಲ್ಲ ಅಂತ. ಚಿಕ್ಕ ಮಕ್ಕಳಲ್ಲಿ ಸ್ಪೆಷಲಿ ವರ್ಷಕ್ಕೆ ಒಂದ್ಸಲ ತೊಂದರೆ ಇರಲಿ ಬಿಡಲಿ ಸ್ಕ್ರೀನಿಂಗ್ ಮಾಡಿಸ್ಬೇಕಾಗತ್ತೆ. ಡಾಕ್ಟರ್ ಸ್ವಾತಿ ಅವರೇ, ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಣ್ಣಿನ ಆರೋಗ್ಯ ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಮಕ್ಕಳ ಕಣ್ಣುಗಳು ಭವಿಷ್ಯದ ದೃಷ್ಟಿ. ಮಕ್ಕಳ ಕಣ್ಣಿನ ಸಾಮಾನ್ಯ ಸಮಸ್ಯೆಗಳು, ಚಿಕಿತ್ಸೆ ಮತ್ತು ನಿರ್ವಹಣೆ ಈ ಕುರಿತಾಗಿ ಇದುವರೆಗೂ ಮಕ್ಕಳ ಕಣ್ಣಿನ ತಜ್ಞರಾದ ಡಾಕ್ಟರ್ ಸ್ವಾತಿ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಿದಿರಿ. ಇವರೊಂದಿಗೆ ಆಶಾ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.